ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ಗೆ ಬರ್ತಾರಾ? ಯತ್ನಾಳ್ ಬಿಜೆಪಿ ಉಚ್ಚಾಟನೆಯಾದ್ರೆ ಯತ್ನಾಳ್ ಕೈ ಸೇರ್ತಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿದೆ. ಅದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂತ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡ್ತಾ ಇದೆ. ಜಸ್ಟ್ ಬಿಕಾಸ್ ಯತ್ನಾಳ್ ಅವರನ್ನ ಏನು ಬಿಜೆಪಿ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಕಸರತ್ತನ್ನ ನಡೆಸ್ತಾ ಇದೆ. ಸೊ ಹಾಗಾಗಿ ಏನಾದ್ರೂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಯತ್ನಾಳ್? ಕಾಂಗ್ರೆಸ್ನೊಳಗೆ ನಡೀತಾ ಇದೆ ಬಿಸಿ ಬಿಸಿ ಚರ್ಚೆ. ಯತ್ನಾಳ್ ಕಾಂಗ್ರೆಸ್ ಸೇರುವುದು ಸಾಧ್ಯನಾ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಯತ್ನಾಳ್ಗೆ ಒಗ್ಗುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಕಾಂಗ್ರೆಸ್ನ ಕಂಡ್ರೆ ಉರಿ ಉರಿ ಕೆಂಡದಂತೆ ಆಡ್ತಾರೆ ಯತ್ನಾಳ್ರು. ಈಗ ನೋಡಿದ್ರೆ ಬಿಜೆಪಿ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿಗೆ ಕುಮಾರ್ ಬಂಗಾರಪ್ಪನವರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಅವರು ಮಾತ್ರ ಏನೇ ನೋಟಿಸ್ ಬಂದರೂ ಕೂಡ ಐ ಡೋಂಟ್ ಕೇರ್, ನಾನು ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡೇ ಮಾಡ್ತೀನಿ, ಅಷ್ಟೇ ಅಲ್ಲದೆ ಕುಟುಂಬ ರಾಜಕಾರಣದ ವಿರುದ್ಧವೂ ಕೂಡ ಹೋರಾಟವನ್ನ ಮಾಡ್ತೀನಿ ಅಂತ BS ಯಡಿಯೂರಪ್ಪ ಹಾಗೆ BY ವಿಜೇಂದ್ರ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿಕೊಂಡು ಬರ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಬಿಜೆಪಿಯಲ್ಲೇ ಇರೋದಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ಸೇರುವ ಇಂಗಿತವನ್ನ ವ್ಯಕ್ತಪಡಿಸಿದ್ರೆ ಮುಂದೆ ಏನು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕೈ ನಾಯಕರನ್ನ ವಾಚಾಮಗೋಚರವಾಗಿ ಬೈತಾ ಇದ್ದಾರೆ ಯತ್ನಾಳ್ರು. ಸೊ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಬ್ಬರಿಗೂ ಕಡಿವಾಣ ಅನ್ನೋದೇ ಇಲ್ಲ. ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ಯಾರೇ ಆಗ್ಲಿ ಸರಿ ಸಮಾನವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನೇ ಬಿಡ್ಲಿಲ್ಲ ಬಿಜೆಪಿಯ ರೆಬಲ್ ಶಾಸಕ. ಬಸನಗೌಡ ಪಾಟೀಲ್ ಯತ್ನಾಳ್ರು ಯಾವ ತರ ಅಂತಂದ್ರೆ ಹೆಸರಲ್ಲೇ ಇದೆ ಹಿಂದೂ ಹುಲಿ ಅಂತ, ಫೈರ್ ಬ್ರ್ಯಾಂಡ್ ಅಂತಾನೆ ಬಿಂಬಿಸ್ಕೊಂಡಿದ್ದಾರೆ. ಆದ್ರೆ ಸ್ವಪಕ್ಷದ ನಾಯಕರಿಗೇನೆ ಈ ರೀತಿ ಇಕ್ಕಾಮುಕ್ಕ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ನಿಜಕ್ಕೂ ಕೂಡ ಒಂದು ಕಡೆ ಸಹಿಸಲಾಗದ ತುತ್ತು ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರಕ್ಕೆ ಹೇಗಾಗಿದೆ ಅಂತಂದ್ರೆ ಯತ್ನಾಳ್ ಅವರು ಒಂಥರ ಬಿಸಿ ತುಪ್ಪ ಇದ್ದ ಹಾಗೆ, ನುಂಗೋಕ್ಕೂ ಆಗದೆ ಉಗುಳೋಕ್ಕೂ ಆಗದೆ ಅನುಭವಿಸುವಂತ ಪರಿಸ್ಥಿತಿ ಉಲ್ಬಣ ಆಗಿದೆ. ಹೇಳಿ ಕೇಳಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಸೊ ಯತ್ನಾಳ್ ಅವರು ಇದೇ ಮೊದಲೇನಲ್ಲ ಈ ಮಾತಾಡ್ತಾ ಇರೋದು. ಅವ್ರು ಯಾವಾಗ ಮೈಕ್ ಸಿಕ್ಕರೂ ಕೂಡ ಇದೇ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸ್ತಾನೆ ಇರ್ತಾರೆ. ಅದು CM ಆಗಲಿ DCM ಆಗಲಿ ಅಥವಾ ಮಾಜಿ CM BS ಯಡಿಯೂರಪ್ಪನವರೇ ಆಗಲಿ ಅಥವಾ HD ಕುಮಾರಸ್ವಾಮಿ ಅವರೇ ಆಗಲಿ, ಯಾರಾದರೂ ಆಗಿರಲಿ ಅವರಿಗೆ ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು. ಸೊ ಈ ರೀತಿ ಪಕ್ಷದ ಪರವಾಗಿ ಪಕ್ಷದ ವಿರುದ್ಧವಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಕೈ ನಾಯಕರನ್ನ ಎಗ್ಗಾಮುಗ್ಗ ಬೈತಾನೆ ಇರ್ತಾರೆ. ನೋಡಿ ಬಿಜೆಪಿ ಅವ್ರನ್ನ ಮಾತ್ರ ಬೈತಾ ಇದ್ರು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಎಗ್ಗಾಮುಗ್ಗ ಬೈತಾ ಇದ್ದಾರೆ.
ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನೇ ಬಿಟ್ಟಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಒಂದು ಕಡೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಅವರಿಗೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಯಾವುದೇ ತಪ್ಪು ಮಾಡಿಲ್ಲ ಮತ್ತು ನೋಟಿಸ್ಗೆ ಪರಿಣಾಮಕಾರಿಯಾಗಿ ಉತ್ತರಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತ ಉಭಯ ನಾಯಕರು ಹೇಳಿದ್ದಾರೆ. ಯತ್ನಾಳ್ ಅವರಿಗೆ ನೀಡಲಾಗಿರುವ ನೋಟಿಸ್ ಬಗ್ಗೆ ನನಗೆ ತಿಳಿದಿದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಬಂದಿದ್ದು ಇವತ್ತಲ್ಲ, ಮೊನ್ನೆನೇ ಬಂತು, 2 ದಿನಗಳ ಹಿಂದೆನೇ ಬಂದಿದೆ. ಮತ್ತು ಮಾಧ್ಯಮಗಳಲ್ಲಿ ಇದನ್ನು ಇವತ್ತು ತೋರಿಸ್ತಿದ್ದಾರೆ. ನಾವು ಯತ್ನಾಳ್ ಬೆನ್ನಿಗೆ ನಿಲ್ತೀವಿ, ಕೇಂದ್ರ ನಾಯಕರ ಮನವೊಲಿಸ್ತೀವಿ. ನೋಟಿಸ್ ಬಹಳ ಮುಖ್ಯವಾದ ವಿಚಾರವಲ್ಲ, ಮಾಧ್ಯಮಗಳು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿಲ್ಲ. ಪಕ್ಷದಿಂದ ಸಾಂದರ್ಭಿಕವಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಕೆಲವು ನಾಯಕರು ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದಾಗ ನಾಯಕತ್ವವು ನೋಟಿಸ್ ಜಾರಿ ಮಾಡುತ್ತೆ, ಸ್ಪಷ್ಟನೆ ಕೇಳುವುದು ಸಹಜ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟರು. ಇದೇ ವೇಳೆ ವಿಜೇಂದ್ರ ವಿರುದ್ಧ ಯತ್ನಾಳ್ ನೀಡಿರುವ ಹೇಳಿಕೆಗಳನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡ ರಮೇಶ್ ಜಾರಕಿಹೊಳಿ, ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸುವುದಕ್ಕೆ ಆಗ್ತಾ ಇಲ್ಲ, ಅಧ್ಯಕ್ಷ ಸ್ಥಾನದಿಂದ ತಕ್ಷಣವೇ ಅವರನ್ನು ಬದಲಾವಣೆ ಮಾಡಬೇಕು. ಯಡಿಯೂರಪ್ಪ ಹುಟ್ಟು ಹೋರಾಟಗಾರ, ಆದರೆ ವಿಜೇಂದ್ರ ಯಡಿಯೂರಪ್ಪ ಅವರ ಕಾಲಿನ ಧೂಳಿಗೂ ಸಮ ಇಲ್ಲ. ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಓಡಾಡುವ ವಯಸ್ಸವರದ್ದು. ಇನ್ನು 4 ವರ್ಷಗಳ ಬಳಿಕ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ನೀಡಬೇಕಾಯಿತು ಅಂತ ತಿಳಿಸಿದರು. ಬಳಿಕ ರಾಜ್ಯ 3 ವಿಧಾನಸಭಾ ಕ್ಷೇತ್ರಗಳಿಗೆ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಸೋಲನ್ನ ಪ್ರಶ್ನೆ ಮಾಡಿದ ರಮೇಶ್ ಅವರು ಎಲ್ಲ 3 ಪ್ರಮುಖ ಸ್ಥಾನಗಳನ್ನು ಕಳೆದುಕೊಂಡಿದ್ದಕ್ಕಾಗಿ ನಾಯಕರು ನಾಚಿಕೆ ಪಡಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು.